Hello all, welcome back. Concepts of Mechanical Engineering 1 ಸಬ್ಜೆಕ್ಟಲ್ಲಿ ವೀಕ್ 7 ಕಂಟೆಂಟ್ ಬಗ್ಗೆ ಈ ಒಂದು ಸೆಷನಲ್ಲಿ ತಿಳ್ಕೊಳ್ತಾ ಬರ್ತೀರಿ. ವೀಕ್ 7 ಇಸ್ ಬೇಸಿಕಲಿ ಆಫ್ ಫಿಟ್ಟಿಂಗ್ ಪ್ರಾಕ್ಟೀಸ್. ಏನು ವರ್ಕ್ಶಾಪಲ್ಲಿ ಬೇಸಿಕ್ ಫಿಟ್ಟಿಂಗ್ ಪ್ರಾಕ್ಟೀಸ್ ಏನಿದೆಯೋ ಅದ್ರ ಬಗ್ಗೆ ನಾವು ಈ ಒಂದು ಕಂಪ್ಲೀಟ್ ವೀಕಲ್ಲಿ ತಿಳ್ಕೊತೀವಿ. ಸೊ ಫಸ್ಟ್ ಆಫ್ ಆಲ್ ಇನ್ ದ ಫಸ್ಟ್ ಸೆಷನ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಅಬೌಟ್ ವಾಟ್ ಈಸ್ ಫಿಟ್ಟಿಂಗ್ ಆ್ಯಂಡ್ ವೈ ಇಟ್ ಈಸ್ ಎಸೆನ್ಷಿಯಲ್ ಫಾರ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್, that to an early stage, and what are the safety precautions to be followed in a fitting shop. And after that, in the second session, I'm going to do tools and equipments used in fitting laboratory. ಯಾವ ಥರ ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ಸ್ನ ನಾವು ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊತೀರಿ. ಅದಾದಮೇಲೆ ಸಿಲೆಬಸಲ್ಲಿ ಪ್ರಿಸ್ಕ್ರೈಬ್ ಆಗಿರುವಂತಹ ಗ್ರೇಡೆಡ್ ಎಕ್ಸಸೈಸ್ 1 and 2 ಬಗ್ಗೆ ಥರ್ಡ್ ಸೆಷನಲ್ಲಿ ತಿಳ್ಕೊತೀರಿ. ಫಾಲೋಡ್ ಬೈ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಇದೆ. ಯು ಕ್ಯಾನ್ ಅಬ್ಸರ್ವ್ ದ್ಯಾಟ್ ಆಲ್ಸೋ. ಹೌ ಟು ಡೂ ಫಿಟ್ಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಸ್ಕಿಲ್ ಆಗಿರೋದ್ರಿಂದ ಈ ಒಂದು ನಿಮಗೆ ಲ್ಯಾಬ್ಗಳಲ್ಲಿ ತೋರಿಸ್ಕೊಟ್ರು ಕೂಡ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್ ಸಮ್ ಯೂಟ್ಯೂಬ್ ಕ್ಲಿಪ್ಪಿಂಗ್ಸು ಕೂಡ ಯು ಕ್ಯಾನ್ ಅಬ್ಸರ್ವ್ ಆ್ಯಂಡ್ ಲರ್ನ್. Coming to the fitting practice, as you know in the previous week we have done with carpentry practice. Similar to that, fitting practice is also one of the important trade to be learned by a basic mechanical engineer. ಅಂದರೆ ಏನು ಫಸ್ಟ್ ಇಯರ್ ಎಂಟ್ರಿ ಲೆವೆಲ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಇರ್ತಾರೋ ಅವ್ರಿಗೆ ಫಿಟ್ಟಿಂಗ್ ಪ್ರಾಕ್ಟೀಸು ತುಂಬ ಇಂಪಾರ್ಟೆಂಟು, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಆಗೋದು. ವಾಟ್ ಯು ಮೀನ್ ಬೈ ಫಿಟ್ಟಿಂಗ್? ಆ್ಯಸ್ ದ ನೇಮ್ ಇಂಡಿಕೇಟ್ಸ್, ಟು ಫಿಟ್ ಪಾರ್ಟ್ಸ್ ಟುಗೆದರ್. ಸೊ ಈ ಒಂದು ಫ್ರೇಸ್ನ ತೊಗೊಂಡು ಫಿಟ್ಟಿಂಗ್ ಅಂತ ಒಂದು ನೇಮ್ ಕೊಟ್ಟಿದ್ದಾರೆ. ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಕಾಂಪೊನೆಂಟ್ಸ್ ಏನೇನು ಆಗ್ತಾವೋ, ಫಾರ್ ಎಕ್ಸಾಂಪಲ್ ನಟ್ ಆ್ಯಂಡ್ ಬೋಲ್ಟ್ ಆಗಿರ್ಬೋದು, ಆ್ಯಂಡ್ ಸಮ್ ಪರ್ಮನೆಂಟ್ ಫ್ಯಾಸನರ್ಸ್ಗಳಾಗಿರ್ಬೋದು, ಸರಿಯಾದ ರೀತಿಯಲ್ಲಿ ಫಿಟ್ ಆಗ್ತಿದ್ದಾವ, ಸರಿಯಾದ ರೀತಿಯಲ್ಲಿ ಕರೆಕ್ಟಾಗಿ ಅಸೆಂಬ್ಲಿಲಿ ಜಾಯ್ನ್ ಆಗ್ತಿದ್ದಾವ ಅನ್ನೋ ಒಂದು ಕಾನ್ಸೆಪ್ಟ್ಗೋಸ್ಕರ ಫಿಟ್ಟಿಂಗ್ ಅನ್ನೋ ಒಂದು ಟ್ರೇಡ್ನ ಕಲಿಬೇಕಾಗುತ್ತೆ. ಏನಕ್ಕೆ ಫೋಕಸ್ ಮಾಡಬೇಕು ನಾವು ಫಿಟ್ಟಿಂಗ್ ಪ್ರಾಕ್ಟೀಸಲ್ಲಿ ಅಂತ ತಿಳ್ಕೊಳ್ಳೋದಾದರೆ, ಹ್ಯಾಂಡ್ಸ್ ಆನ್ ಟೂಲ್ಸಲ್ಲಿ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ಳೋವಂಥ ಒಂದು ಲರ್ನಿಂಗ್ನ ತಿಳ್ಕೊತೀವಿ. ಸರಿಯಾದ ರೀತಿಯಲ್ಲಿ ಮಾರ್ಕಿಂಗ್ ಮಾಡೋದು ಯಾವ ಥರ, ಶೇಪಿಂಗ್ ಮಾಡೋದು ಯಾವ ಥರ, ಮೆಟೀರಿಯಲ್ಸ್ನ ಅಕಾರ್ಡಿಂಗ್ ಟು ದ ಡೈಮೆನ್ಷನ್ ಅದ್ರ ಬಗ್ಗೆ ತಿಳ್ಕೊತೀವಿ. ನೆಕ್ಸ್ಟು ಪ್ರಿಸೈಸ್ ಡೈಮೆನ್ಷನ್ಸ್. ಸೊ ಪ್ರಿಸೈಸ್ ಅಂತ ಹೇಳಿದ್ರೆ ಆ್ಯಕ್ಯುರೇಟ್ ಡೈಮೆನ್ಷನ್. ಆ್ಯಕ್ಯುರೇಟ್ ಮತ್ತು ಪ್ರಿಸಿಷನ್, ಆ್ಯಕ್ಯುರೇಸಿ ಆ್ಯಂಡ್ ಪ್ರಿಸಿಷನ್ ಅಂತ ಫಸ್ಟ್ ವೀಕಲ್ಲೇ ನೀವು ತಿಳ್ಕೊಂಡಿದ್ದೀರಿ. ಏನು ಡಿಫ್ರೆನ್ಸ್ ಬಿಟ್ವೀನ್ ಆ್ಯಕ್ಯುರೇಸಿ ಆ್ಯಂಡ್ ಪ್ರಿಸಿಷನ್ ಅಂತ, ಎಷ್ಟು ಇಂಪಾರ್ಟೆಂಟು ಪ್ರಿಸಿಷನ್ ಕೊಡೋದು ನಾವು ಫಿಟ್ ಮಾಡಬೇಕಾದ್ರೆ ಅನ್ನೋದ್ರ ಬಗ್ಗೆ ನೀವು ಕಲ್ತ್ಕೋತೀರಿ. ಸರಿಯಾದ ರೀತಿಯಲ್ಲಿ ಅಸೆಂಬ್ಲಿಲಿ ಫಿಟ್ ಆಗ್ತಿದೆಯಾ ನಾವು ಮಾಡಿರೋವಂಥ ಫಿಟ್ಟಿಂಗ್ ಕಾಂಪೊನೆಂಟ್ಸು ಅನ್ನೋದ್ರ ಬಗ್ಗೆ ಎನ್ಶೂರ್ ಮಾಡ್ಕೋತೀರಿ. ನೆಕ್ಸ್ಟು ಆ್ಯಕ್ಯುರೇಸಿನ ಮೆಷರ್ ಮಾಡ್ತೀರಿ ಫಾಲೋಯಿಂಗ್ ಸ್ಟ್ರಿಕ್ಟ್ ಸೇಫ್ಟಿ ಪ್ರೊಸೀಜರ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. Whatever the work you do in a mechanical workshop, you have to be very cautious on your safety. ಹಾಗಾಗಿ ಸೇಫ್ಟಿ ಪ್ರೊಸೀಜರ್ಸ್ ಬಗ್ಗೆನೂ ಕೂಡ ತಿಳ್ಕೊತೀರ. Coming to the safety precautions to be followed in fitting shop, obviously first one, as I said in the carpentry safety precautions, ಫಿಟ್ಟಿಂಗ್ ಶಾಪಲ್ಲೂ ಕೂಡ ಪರ್ಸನಲ್ ಸೇಫ್ಟಿ ಬಗ್ಗೆ ತುಂಬ ಗಮನ ಕೊಡಬೇಕಾಗುತ್ತೆ. ಸೊ ಅಲ್ಲಿ ಹಿಂಗೆ ಸೇಫ್ಟಿ ಗಾಗಲ್ಸು ನಮ್ಮ ಐನ ಕಾಪಾಡ್ಕೊಳ್ತಾವೋ, ತುಂಬ ಸಣ್ಣ ಡಸ್ಟ್ ಪಾರ್ಟಿಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಆಲ್ವೇಸ್ ವಿಯರ್ ಸೇಫ್ಟಿ ಗಾಗಲ್ಸ್ ವೈಲ್ ಯು ಆರ್ ಡೂಯಿಂಗ್ ಫಿಟ್ಟಿಂಗ್ ಎಕ್ಸಸೈಸಸ್. ಆಲ್ವೇಸ್ ಯೂಸ್ ಏಪ್ರಾನ್ ಆ್ಯಂಡ್ ಪ್ರಾಪರ್ ಫುಟ್ವೇರ್ ಟು ಅವಾಯ್ಡ್ ಇಂಜುರೀಸ್. ಅಂದರೆ ವರ್ಕ್ಶಾಪ್ಸಲ್ಲಿ ನೀವು ನೋಡಿರ್ಬೋದು, ನೋಡಿ ಈ ಥರ ಏಪ್ರಾನ್ ಸಿಗುತ್ತೆ. ಈ ಥರ ಏಪ್ರಾನ್ ಹಾಕ್ಕೊಂಡು ಕೆಲಸ ಮಾಡೋದ್ರಿಂದ ಏನಾಗುತ್ತೆ, ಸಣ್ಣ ಸಣ್ಣ ಡಸ್ಟ್ ಪಾರ್ಟಿಕಲ್ಸು ಸ್ಕಿನ್ಗೆ ಹೋಗುವಂಥದ್ದು ತಪ್ಪುತ್ತೆ. ಅದೇ ಥರ ನಿಮ್ಮ ಹ್ಯಾಂಡ್ಸನ್ನು ಫ್ರೀ ಆಫ್ ಆಯಿಲ್ ಆರ್ ಗ್ರಿಪ್ಪನ್ನ ಮೇಂಟೈನ್ ಮಾಡೋಕ್ಕೋಸ್ಕರ ನಿಮ್ಮ ಕೈಯಲ್ಲಿ ಯಾವುದೇ ಥರ ಆಯಿಲ್ ಮತ್ತು ಗ್ರೀಸ್ ಇಲ್ಲದಿರೋದನ್ನ ಎನ್ಶೂರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದು ಮೂರು ನೋಡಿಕೊಂಡ್ರೆ ನಾವು ಪರ್ಸನಲಿ ಸೇಫ್ಟಿ ಆಗಿದ್ದೀವಿ ಅಂತ ಅರ್ಥ. ಕಮಿಂಗ್ ಟು ದ ಟೂಲ್ ಸೇಫ್ಟಿ, ಕರೆಕ್ಟ್ ಟೂಲ್ನ ಕರೆಕ್ಟ್ ಜಾಬ್ಗೆ ಸೆಲೆಕ್ಟ್ ಮಾಡೋದು ಒಂದು ಸ್ಕಿಲ್ ಆಗಿರುತ್ತೆ. ಸೊ ನೀವು ಯಾವ ಕಟಿಂಗ್ಸ್ ಮಾಡಬೇಕಾದ್ರೆ ಸಾ ತೊಗೋಬೇಕು, ಹ್ಯಾಕ್ಸಾ ಫ್ರೇಮ್ ತೊಗೊಂಡು ಹ್ಯಾಕ್ಸಾ ಬ್ಲೇಡ್ ತೊಗೊಂಡು ಕಟ್ ಮಾಡಬೇಕು. ಆ್ಯಂಡ್ ಬೇರೆ ಬೇರೆ ಟೂಲ್ಸ್ನ ಯೂಸ್ ಮಾಡ್ಕೊಂಡು ಅದನ್ನು ಮಾಡೋದಕ್ಕಾಗೋದಿಲ್ಲ. ಹಂಗಾಗಿ ಕರೆಕ್ಟ್ ಟೂಲ್ನ ಕರೆಕ್ಟ್ ಜಾಬ್ಗೆ ಯೂಸ್ ಮಾಡಬೇಕಾಗುತ್ತೆ. ಕೀಪ್ ಟೂಲ್ಸ್ ಫ್ರೀ ಆಫ್ ಆಯಿಲ್ ಆರ್ ಗ್ಯಾಸ್. ಸೊ ಆ ಟೂಲ್ಗೂ ಕೂಡ ಆಯಿಲು ಮತ್ತು ಗ್ರೀಸ್ ಏನು ಅಂಟ್ಕೊಳ್ದಿರೋ ಥರ ನೋಡಿಕೊಂಡು ಅದನ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಕಮಿಂಗ್ ಟು ದ ಮೆಷಿನ್ ಸೇಫ್ಟಿ, ನಾವಿಲ್ಲಿ ಫಿಟ್ಟಿಂಗ್ ಶಾಪಲ್ಲಿ ಯೂಸ್ ಮಾಡುವಂಥದ್ದು ವೈಸ್, ಅಂದರೆ ಮೆಷಿನ್ ವೈಸ್ ಆಗಿರೋದ್ರಿಂದ ಸರಿಯಾದ ರೀತಿಯಲ್ಲಿ ಅದು ಬೆಂಚಲ್ಲಿ ಫಿಕ್ಸ್ ಆಗಿದೆ ಅಂತ ಫಸ್ಟು ಕನ್ಫರ್ಮ್ ಮಾಡ್ಕೋಬೇಕು. ಇಲ್ಲ ಅಂದರೆ ಯು ಹ್ಯಾವ್ ಟು ಡೂ ದ ಟೈಟಿಂಗ್ ಮಾಡಿ ಅದನ್ನು ಸ್ಕ್ರೂಸ್ ಮತ್ತು ಬೋಲ್ಟ್ ಎಲ್ಲ ಟೈಟ್ ಮಾಡಿ ಮೆಷಿನ್ ಸೇಫ್ಟಿನ ನೋಡ್ಕೋಬೇಕಾಗುತ್ತೆ. ಮತ್ತು ಏನಾದರೂ ಚಿಪ್ಪಿಂಗ್ ಮತ್ತು ಹ್ಯಾಮರಿಂಗ್ ಮಾಡುವಾಗ ಸ್ವಲ್ಪ ಸೇಫ್ ಡಿಸ್ಟೆನ್ಸಲ್ಲಿ ಮಾಡಿ. ಯಾಕೆ ಅಂತ ಹೇಳಿದ್ರೆ ಅದು ನಿಮ್ಮ ಕಾಲ ಮೇಲೆ ಬಿದ್ದರೆ ಅಗೇನ್ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಇಟ್ಸ್ ಎ ಸ್ಮಾಲ್ ಕಾಂಪೊನೆಂಟ್ ಬಟ್ ಸ್ಟಿಲ್ ದಿಸ್ ಈಸ್ ಅ ಬೆಸ್ಟ್ ಪ್ರಾಕ್ಟೀಸ್. ನೀವು ಕಂಪನಿಗೆ ಹೋದ್ರೂ ಕೂಡ ಸೇಫ್ಟಿ ಪ್ರಿಕಾಷನ್ಸ್ಗೆ ತುಂಬ ಟ್ರೈನಿಂಗ್ಸ್ಗಳಾಗ್ತವೆ. ಸೊ ನೀವು ಇಲ್ಲೇ ಚೆನ್ನಾಗಿ ಕಲ್ತ್ಕೊಂಡು ಹೋದರೆ ಸೇಫ್ಟಿ ಬಗ್ಗೆ
ದ್ಯಾಟ್ ವುಡ್ ಬಿ ಈಸಿಯರ್ ಟು ಲರ್ನ್. ನೀವು ಬೇಗ ಕಲ್ತ್ಕೊಂಡು ಬೇಗ ಆ ಒಂದು ಎನ್ವೈರ್ನಮೆಂಟ್ಗೆ ನೀವು ಒಕ್ಕೋಬೋದು ಅನ್ನೋಕ್ಕೋಸ್ಕರ ಚಿಪ್ಪಿಂಗ್ ಮತ್ತು ಹ್ಯಾಮರಿಂಗ್ ಮಾಡುವಾಗ ಸೇಫ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ. ಇನ್ನು ವರ್ಕ್ ಪ್ಲೇಸ್ ಸೇಫ್ಟಿ ಬರೋದಾದರೆ ಯಾವತ್ತೂ ಕೂಡ ಚಿಪ್ಸು ಮೈಕ್ರೋ ಲೆವೆಲಲ್ಲಿರುತ್ತೆ, ಅಂದರೆ ತುಂಬ ಸಣ್ಣ ಸಣ್ಣ ಕಣಗಳಾಗಿ ಬಿದ್ದಿರುತ್ತೆ. ಸೊ ಡೋಂಟ್ ಬ್ಲೋ ವಿತ್ ಯುವರ್ ಮೌತ್. ನೀವು ಮೌತಿಂದ ಅದನ್ನು ಬ್ಲೋ ಮಾಡಬೇಡಿ ಅಥವಾ ಉರುಗಬೇಡಿ. ಆಲ್ವೇಸ್ ಯೂಸ್ ಎ ಬ್ರಷ್ ಆರ್ ಕ್ಲಾತ್ ಟು ಕ್ಲೀನ್ ದ ವರ್ಕ್ ಪೀಸ್, ಆರ್ ನೀನು ಮೆಷಿನ್ ಸುತ್ತ ಇರುವಂತಹ ಡಸ್ಟನ್ನು ಕ್ಲೀನ್ ಮಾಡೋದಕ್ಕೆ ನೀವು ಬ್ರಷ್ ಅಥವಾ ಕ್ಲಾತ್ನ ಯೂಸ್ ಮಾಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಿಪ್ ಇಸ್ ಆಲ್ವೇಸ್ ಕೀಪ್ ದ ವರ್ಕ್ ಪ್ಲೇಸ್ ಕ್ಲೀನ್ ಆ್ಯಂಡ್ ಟೂಲ್ಸ್ ಅರೇಂಜ್ಡ್. ನೀವು ಏನು ಟೂಲ್ಸ್ ತೊಗೊಂಡಿರ್ತೀರೋ ಅದನ್ನು ನೀಟಾಗಿ ಅರೇಂಜ್ ಮಾಡೋದು ಕೂಡ ಒಂದು ಸ್ಕಿಲ್. 5S ಅಥವಾ ಏನು ಕರಿತೀವಿ, ಕೈಸನ್ ಅಂತ ಏನು ಕರಿತೀವಿ, ಜಪಾನೀಸ್ ಟೆಕ್ನಿಕ್ಸು, ಅವರೆಲ್ಲ ಫಸ್ಟು ಅವ್ರು ಮಾಡುವಂಥದ್ದೇ ವರ್ಕ್ ಪ್ಲೇಸ್ ಕ್ಲೀನಾಗಿ ಇಟ್ಕೊಳ್ಳುವಂಥದ್ದು. ಸೊ ಹಂಗಾಗಿ ನೀವು ಫಿಟ್ಟಿಂಗ್ ಲ್ಯಾಬ್ನ ಕ್ಲಿಯರಾಗಿ ಇಟ್ಕೊಂಡ್ರೆ ಕೆಲಸ ಮಾಡೋದಕ್ಕೂ ಮನಸ್ಸು ಬರುತ್ತೆ. ಆ್ಯಂಡ್ ಅದೇ ಥರ ಕ್ಲೀನ್ಲಿನೆಸ್ಸನ್ನು ನೀವು ಮನೇಲೂ ಫಾಲೋ ಮಾಡ್ತೀರಿ, ನೀವು ಎಲ್ಲೋದ್ರೂ ಫಾಲೋ ಮಾಡ್ತೀರಿ. ಸೊ ಹಾಗಾಗಿ ಇಟ್ಸ್ ಎ ಲೈಫ್ ಲಾಂಗ್ ಲರ್ನಿಂಗ್ ಟು ಗಾಟ್ ಸೇಫ್ಟಿ ಪ್ರಿಕಾಷನ್ಸ್ ಇನ್ ಫಿಟ್ಟಿಂಗ್ ಶಾಪ್. ಇದ್ರ ಬಗ್ಗೆ ಕಲ್ತ್ಕೊಳ್ಳೋದ್ರಿಂದ ನಿಮಗೆ ಲೈಫ್ ಲಾಂಗ್ ಲರ್ನಿಂಗ್ ಆಗುತ್ತೆ. Coming to the tools and equipments used in fitting shop. So here there are so many tools, as I said in the carpentry shop. Fitting shop allೂ ಕೂಡ ಮೆಜರಿಂಗ್ ಆ್ಯಂಡ್ ಮಾರ್ಕಿಂಗ್ ಟೂಲ್ಸ್ ಇದೆ, ಕಟ್ಟಿಂಗ್ ಟೂಲ್ಸ್ ಇದೆ, ಹೋಲ್ಡಿಂಗ್ ಟೂಲ್ಸ್ ಇದೆ, ಡ್ರಿಲ್ಲಿಂಗ್ ಟೂಲ್ಸ್ ಇದೆ. ಸೊ ವಿಲ್ ಲರ್ನ್ ಈಚ್ ಆ್ಯಂಡ್ ಎವ್ರಿ ಒನ್. ಸೊ ಸ್ಟೀಲ್ ರೂಲ್ ಇಸ್ ಅ ಬೇಸಿಕ್ ಮೆಜರಿಂಗ್ ಆ್ಯಂಡ್ ಮಾರ್ಕಿಂಗ್ ಟೂಲ್. ಸೊ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಮೆಜರಿಂಗ್ ಆ್ಯಂಡ್ ಮಾರ್ಕಿಂಗ್ ಟೂಲ್. ಅದರಲ್ಲಿ ಫಸ್ಟ್ ಒನ್ನು ಸ್ಟೀಲ್ ರೂಲ್. ಸ್ಟೀಲ್ ರೂಲ್ ಏನಕ್ಕೆ ಬೇಕಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಟು ಮೆಜರ್ ಆ್ಯಕ್ಯುರೇಟ್ ಡೈಮೆನ್ಷನ್ ಅಪ್ ಟು 1 mm least count. We use this steel rule. Don't use plastic scale. It looks like a plastic scale though, but if you use steel scale, ಲೈಕ್ ಇದು ಬೆಂಡ್ ಆಗಲ್ಲ ಅಥವಾ ಏನು ಡಸ್ಟ್ ಎಲ್ಲ ಅದರಲ್ಲಿ ಕುತ್ಕೊಳ್ಳಲ್ಲ, ಅದು ನೀಟಾಗಿ ವೈಪ್ ಔಟ್ ಮಾಡ್ಕೋಬೋದು. ಅದೆಲ್ಲ ಪರ್ಪಸ್ಸಿಂದ ಹ್ಯಾಂಡಲ್ ಮಾಡೋಕ್ಕೆ ಈಸಿ ಆಗುತ್ತೆ, ಮಾರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಆಲ್ವೇಸ್ ಯೂಸ್ ಸ್ಟೀಲ್ ರೂಲ್. ಸೊ ಬಿಕಾಸ್ ಇಟ್ ಈಸ್ ಮೇಡ್ ಅಪ್ ಆಫ್ ಹಾರ್ಡ್ ಆ್ಯಂಡ್ ಸ್ಟೀಲ್. ಹಾಗಾಗಿ ಡೈರೆಕ್ಟ್ ಮೆಜರ್ಮೆಂಟ್ ಮಾಡೋದಕ್ಕೆ ನಾವು ಇದನ್ನು ಸ್ಟೀಲ್ ರೂಲ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಮಾರ್ಕಿಂಗ್ ಟೂಲ್ ಅಂತಲೇ ಹೇಳ್ಬೋದು, ಸ್ಕ್ರೈಬರ್ ಅಂತ ಕರಿತೀವಿ. ಸ್ಕ್ರೈಬರ್ ಇಸ್ ಲೈಕ್ ಇಲ್ಲಿ ಶಾರ್ಪ್ ಪಾಯಿಂಟ್ ಇರುವಂಥ ಒಂದು ಜಸ್ಟ್ ಲೈಕ್ ಪೆನ್ ಥರ ಇರುತ್ತೆ ಇದು. ಇದನ್ನು ನಾವು ಪಂಚಿಂಗ್ ಮಾಡೋದಕ್ಕೆ, ಫ್ಲ್ಯಾಟ್ ಲೈನ್ನ ಎಳೆಯೋದಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟು ಟ್ರೈ ಸ್ಕ್ವೇರ್ ನಾವು ಕಾರ್ಪೆಂಟರ್ ಶಾಪಲ್ಲಿ ಯೂಸ್ ಮಾಡಿದ್ವಿ. ಲೆವೆಲ್ ಸರಿಗಿದೆಯಾ ಅಂತ ಚೆಕ್ ಮಾಡೋದಕ್ಕೆ ಬೇಕಾಗಿರುವಂತಹ ತುಂಬ ಇಂಪಾರ್ಟೆಂಟ್ ಟೂಲು. 90 ಡಿಗ್ರಿ ಆ್ಯಂಗಲ್ಗೆ ಕಟ್ ಮಾಡಿರೋ ಪೀಸು ಅಥವಾ ನೀವು ಫೈಲ್ ಮಾಡಿರೋ ಪೀಸು ಎಲ್ಲ ಪೊಸಿಷನಲ್ಲೂ 90 ಡಿಗ್ರಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಸ್ಕ್ವೇರು ತುಂಬ ಇಂಪಾರ್ಟೆಂಟಾಗಿ ನಮಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಮೆಜರಿಂಗ್ ಟೂಲ್ ಅಂತಲೇ ಹೇಳ್ಬೋದು. ಸೊ ಡಿವೈಡರ್ ಅನ್ನೋದೊಂದು ಮೆಜರಿಂಗ್ ಅಥವಾ ಮಾರ್ಕಿಂಗ್ ಟೂಲ್. ಇದು 2 ಲೆಗ್ ನೋಡಿ, ಇಲ್ಲಿ ನೋಡ್ಬೋದು, ಜಸ್ಟ್ ಲೈಕ್ ನಮ್ಮ ಕಾಂಪಾಸ್ ಇದೆಯಲ್ಲ ಆ ಥರ ಇರುತ್ತೆ. 2 ಲೆಗ್ಸ್ ಇರುತ್ತೆ. ಸೊ ಇದರಲ್ಲಿ ನೀವು ಸರ್ಕಲ್ಸ್ ಏನಾದರೂ ಡ್ರಾ ಮಾಡಬೇಕಾದ್ರೆ, ಆರ್ಕ್ಸ್ನ ಡ್ರಾ ಮಾಡಬೇಕಾದ್ರೆ, ಸೊ ಮೆಜರ್ಮೆಂಟ್ನ ಏನಾದರೂ ಕಟ್ ಮಾಡುವಂಥ ಮೆಜರ್ಮೆಂಟ್ ಮಾಡಬೇಕಾದ್ರೆ ವಿ ಯೂಸ್ ದಿಸ್ ಮಾರ್ಕಿಂಗ್ ಟೂಲ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಮೆಜರಿಂಗ್ ಆ್ಯಂಡ್ ಮಾರ್ಕಿಂಗ್ ಟೂಲ್ ಕ್ಯಾಟಗರಿಗೆ ಬರುವಂಥದ್ದು. ಸೊ ದಿಸ್ ಇಸ್ ಎ ಮಾರ್ಕಿಂಗ್ ಟೂಲ್, ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಕ್ಯಾಲಿಪರ್. ಆ್ಯಸ್ ಯು ಸಿ ಹಿಯರ್ ಇದು ಜಸ್ಟ್ ಲೈಕ್ ಎ ಡಿವೈಡರ್ ಥರ ಇರುತ್ತೆ. ಬಟ್ ಔಟ್ಸೈಡ್ ಸರ್ಕಲ್ ನೀವೇನಾದ್ರು ಮಾರ್ಕ್ ಮಾಡಬೇಕಾದ್ರೆ ಗೋ ವಿತ್ ಔಟ್ಸೈಡ್ ಕ್ಯಾಲಿಪರ್. ಇನ್ಸೈಡ್ ಏನಾದರೂ ಮೆಜರ್ ಮಾಡಬೇಕು ಅಂದರೆ ಇನ್ಸೈಡ್ ಕ್ಯಾಲಿಪರ್ನ ಯೂಸ್ ಮಾಡ್ಬೋದು. ಎರಡರಲ್ಲೂ 2 ಲೆಗ್ ಕರ್ವ್ಡ್ ಲೆಗ್ಸ್ ಇರುತ್ತೆ. ಇನ್ಸೈಡ್ ಕ್ಯಾಲಿಪರು ಇಂಟರ್ನಲ್ ಡೈಮೆನ್ಷನ್ಸ್ನ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಔಟ್ಸೈಡ್ ಕ್ಯಾಲಿಪರು ಎಕ್ಸ್ಟರ್ನಲ್ ಡೈಮೆನ್ಷನ್ಸ್ನ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ದೀಸ್ 2 ಆರ್ ಮೆಜರಿಂಗ್ ಟೂಲ್ಸ್ ಅಂತಲೇ ಹೇಳ್ಬೋದು. ಇನ್ನು ನಾವು ನೋಡ್ದಂಗೆ ವರ್ನಿಯರ್ ಕ್ಯಾಲಿಪರ್, ಮೈಕ್ರೋಮೀಟ್ರದ್ದು ಯೂಸಸ್ಸು ಫಸ್ಟ್ ವೀಕಲ್ಲೇ ತಿಳ್ಕೊಂಡಿದ್ವಿ. ಸೊ ಇಲ್ಲೂ ಕೂಡ ಪ್ರಿಸಿಷನ್ ಮೆಜರಿಂಗ್ ನಿಮ್ಗೆ ಏನಾದರೂ ಬೇಕು ಅಂದರೆ, ಪ್ರಿಸಿಷನ್ ಆಗಿ ನೀವು ಕಲ್ತ್ಕೋಬೇಕು 0.02 mm ಅಂದರೆ ಗೋ ವಿತ್ ವರ್ನಿಯರ್ ಕ್ಯಾಲಿಪರ್. ಆ್ಯಂಡ್ ಅಗೇನ್ 0.02 mm ಅಷ್ಟು ಲೀಸ್ಟ್ ಕೌಂಟ್ ಇರೋದ್ರಿಂದ ಆ್ಯಕ್ಯುರೇಟ್ ರಿಸಲ್ಟ್ಸ್ನ ನಾವು ಇದರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಮೈಕ್ರೋಮೀಟ್ರ್ ಕೂಡ ತುಂಬ ಇಂಪಾರ್ಟೆಂಟು, ಥಿಕ್ನೆಸ್ ಮೆಜರ್ಮೆಂಟ್ಗೆ ಯೂಸ್ ಮಾಡ್ತೀವಿ. ಆ್ಯಂಡ್ ಅದು ಕೂಡ 0.01 mm ಅಷ್ಟು ಲೀಸ್ಟ್ ಕೌಂಟ್ನ ಕೊಡೋದ್ರಿಂದ ಸೊ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ಮೆಜರ್ಮೆಂಟ್ ಬೈ ಯೂಸಿಂಗ್ ಸ್ಕ್ರೂ ಗೇಜ್ ಅಥವಾ ಮೈಕ್ರೋಮೀಟ್ರ್ ಅಂತಲೂ ಕರಿಬೋದು. ಸೊ ಅನದರ್ ಇಂಪಾರ್ಟೆಂಟ್ ಮೆಜರಿಂಗ್ ಟೂಲ್ ಅಂತಲೇ ಹೇಳ್ಬೋದು. ಸೊ ಯು ಕೆನಾಟ್ ಮೆಜರ್ ಎನಿವೇರ್. ಸೊ ಫ್ಲ್ಯಾಟ್ ಆಗಿರೋ ಸರ್ಫೇಸ್ ಮೇಲೇ ನೀವು ಮೆಜರ್ ಮಾಡಬೇಕಾಗಿರೋದ್ರಿಂದ ಸರ್ಫೇಸ್ ಟೇಬಲ್ ಅಂತ ಒಂದು ವಸ್ತು ಇರುತ್ತೆ ಅಥವಾ ಒಂದು ಎಕ್ವಿಪ್ಮೆಂಟ್ ಇರುತ್ತೆ ನಿಮ್ಮ ಒಂದು ಲ್ಯಾಬ್ರೋಟ್ರಿಗಳಲ್ಲಿ. ಸೊ ಇಲ್ಲಿಗೆ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಯಾವುದೇ ಥರ ಎರರ್ಸ್ನ ಅವಾಯ್ಡ್ ಮಾಡ್ಬೋದು, ಎರರ್ಸ್ ಬರೋದನ್ನು ಅವಾಯ್ಡ್ ಮಾಡ್ಬೋದು. ಇಟ್ಸ್ ಎ ಗ್ರಾಫೈಟ್ ಟೇಬಲ್, ಹೆವಿ ಟೇಬಲ್ಲು, ಇಲ್ಲ ಕ್ಯಾಸ್ಟ್ ಐರನ್ ಅಥವಾ ಗ್ರಾಫೈಟಿಂದ ಮಾಡಿರ್ತಾರೆ. ಫ್ಲ್ಯಾಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ನಾವು ಸರ್ಫೇಸ್ ಟೇಬಲ್ನ ಯೂಸ್ ಮಾಡ್ತೀವಿ. ಸೊ ದಿಸ್ ಈಸ್ ಅಬೌಟ್ ಮೆಜರಿಂಗ್ ಆ್ಯಂಡ್ ಮಾರ್ಕಿಂಗ್ ಟೂಲ್ಸ್ ವಿ ಯೂಸ್ ಇನ್ ಫಿಟ್ಟಿಂಗ್ ಶಾಪ್. ಸೊ ಐ ಥಿಂಕ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಗಿವ್ ಎ ಕಮೆಂಟ್. ಥ್ಯಾಂಕ್ ಯು.